ಅಜಯ್ ರಥ್ ಅವ್ರು ಇದ್ದಾರೆ, ಮತ್ತೆ ನಮ್ ಜೊತೆ ಇನ್ನೊಬ್ರು ನಮ್ಮ ಪ್ರೀತಿಯ ಇವರು ಬಂದಿದ್ದಾರೆ ಅಲ್ಲಿಂದ. ನಮ್ಮ ಪ್ರೀತಿಯ ಇವರು ಅಲ್ಲೇ ಗೊತ್ತಾಯ್ತು, ನನ್ನ ಹೆಸರು ಅವ್ರಿಗೆ ಗೊತ್ತಿಲ್ಲ ಅಂತ. ಇದೆಲ್ಲ ಡೌಗಳು ಮಾಡೋದಿದೆ, ಯೂಶಲಿ ಪೊಲಿಟಿಷಿಯನ್ಸ್ ಮಾಡ್ತಾರೆ. ನಮ್ಮ ಜೊತೆ ಇವತ್ತಿನ ದಿವಸ ಇರ್ತಕ್ಕಂತ ಅವ್ರ ಹೆಸರು ಯಾರ್ದು ಗೊತ್ತಿರಲ್ಲ, ಹಿಂದ್ ಪಿ ಎ ಬಂದ್ ಕಿವಾಗ ಹೇಳೋಗ್ತಿರ್ತಾನೆ. ಅಲ್ಲಿವರೆಗೂ ನಮ್ಮ ಪ್ರೀತಿಯ, ನಮ್ಮ ಮುತ್ತಿನ ಅಚ್ಚುಮೆಚ್ಚಿನ ಮತ್ತಿನೊಂದು ಎರಡೆರಡು ಬಹಳ ಖುಷಿ ಆಯ್ತು ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ರು ಸೋಮಂತ್ ಅವರು. ಫಸ್ಟ್ ಹೆಂಗ್ ಬಿಟ್ಟೆ ಆಯ್ತಂದ್ರೆ ಫೋನ್ ಮಾಡಿದ್ರು, ಹಿಂಗೆ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಮೇಲೆ ಮೂವಿ ಮಾಡ್ತಾ ಇದೀವಿ, ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ತರ ಅಂದ್ರೆ. ನನಗೆ ಎಕ್ಸ್ಪೆರಿಮೆಂಟಲ್ ಅಂದ್ರೆ ಶಾಕ್ ಆಯ್ತು. ಯೂಶಲಿ ಈ ಎಕ್ಸ್ಪೆರಿಮೆಂಟಲ್ ಮೂವಿ ಅಂದ್ರೆ ಈ ನಾಯಿಗಳ ಮೇಲೆ, ಬೆಕ್ಕಿನ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ, ಇಲ್ಲ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಎನಿಮಲ್ಸ್ ಏನಾರ ಇರ್ತಾವಲ್ಲ ಅಂತದ್ರ ಮೇಲೆ ಮಾಡಿರ್ತಾರೆ. ಆಮೇಲೆ ಈ ಥಾಟ್ ಓಕೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಒನ್ ಟೈಪ್ ಹಂಗೆ ಈಗ ಯೂಶಲಿ. ನಾ ಫಸ್ಟ್ ಯಾವ ಮನೆಗೂ ನಾ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀನಿ ಅಂದ್ರೆ ಮಾಡನ್ನಲ್ಲ. ಯಾಕೆ ಇಂಜಿನಿಯರಿಂಗ್ ಮಾಡಲ್ಲ ಅಂತ ಕೇಳ್ತಾರೆ. ಇಲ್ಲಿ ಹೌ ಮೆನಿ ಆಫ್ ಯು ಗೈಸ್ ಆರ್ ಇಂಜಿನಿಯರ್ಸ್? ಈಗ ಎಷ್ಟು ಜನ ಇಂಜಿನಿಯರ್ಸ್? ಒಂದ್ ಲೌಡ್ ಚೇರ್ ಹಾಕಿ. ಇಂಜಿನಿಯರ್ಸ್ ನೋಡ್ರಿ, ಅಷ್ಟೇ ಇಂಜಿನಿಯರಿಂಗ್ ಮಾಡತಾನ ಅಷ್ಟೇ ಎನರ್ಜಿ. ಏನ್ ಸರ್ ಇಂಜಿನಿಯರಿಂಗ್ ಮಾಡಿದವ್ರು ಇಂಜಿನಿಯರಿಂಗ್ ಬಿಟ್ಟು ಎಲ್ಲಾ ಮಾಡ್ತಾರ ಸರ್. ಎಲ್ರು ಅದೇ. ಮತ್ತೆ ಇಲ್ಲಿ ನ್ಯೂಸ್ ಚಾನಲ್ ಅವರು ಎಷ್ಟು ಜನ, ನನಗೆ ಬಹಳ ಭಯ. ಫಸ್ಟ್ ಆಫ್ ಆಲ್ ಎಲ್ಲಿ ಬ್ರೇಕಿಂಗ್ ನ್ಯೂಸ್ ಹೇಳುತ್ತಲ್ಲೋ ಇದ್ರೊಳಗೆ ಗದ್ದಲ್ದಾಗ ನಂದೇನು ಬ್ರೇಕ್ ಮಾಡ್ತಾರ ಅಂತ ಹೇಳಿ. ಬಟ್ ಬಹಳ ಖುಷಿ ಆಯ್ತು ಇಷ್ಟೊಂದ್ ಜನ ನ್ಯೂಸ್ ಚಾನಲ್ ಅವರು ಬಂದಾರ. ಸೊ ಅವರು ಹೇಳಿದ್ರು ಹಿಂಗ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮೇಲೆ ಮೂವಿ ಮಾಡತ್ತೀವಿ, ಸೊ ನೀವು ಒಂದ್ ಸ್ವಲ್ಪ ಸ್ಟ್ಯಾಂಡ್ ಅಪ್ ಕಾಮಿಡಿ ಬಿಟ್ಟು ಬರೀರಿ ಅಂದ್ರು. ನಾನು ಏನ ಇವ್ರು ಜೋಕ್ ಮಾಡಬಹುದು ಬಿಡು ಅಂತೇಳಿ ಸುಮ್ಮನೆ ಅಂದೆ. ಆಮೇಲೆ ಸೈಡಿಗೆ ಕರೆದ್ರು, ಸೊ ಬನ್ನಿ ಒಂದ್ ಸ್ವಲ್ಪ ಪೇಮೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ರು. ನಾ ಫಸ್ಟ್ ಒಪ್ಕೊಂಡ್ಬಿಟ್ಟೆ. ಯಾಕಂದ್ರೆ ನಾವು ಈಗ ಸ್ಟ್ಯಾಂಡ್ ಅಪ್ ಕಾಮಿಡಿ ಆರ್ಟಿಸ್ಟ್ ಹೆಂಗಂದ್ರ ಪೇಮೆಂಟ್ ಜಾಸ್ತಿ ಹೇಳಿದ್ರೆ ನಾವು ಒಪ್ಕೊಳಲ್ಲ. ಯಾಕಂದ್ರೆ ನಮ್ಗೆ ಡೌಟ್ ಬರ್ತದೆ. ಯಾಕಂದ್ರೆ ನಮ್ಗೆ ಯಾರು ಅಷ್ಟು ರೊಕ್ಕ ಕೊಟ್ಟು ಕರ್ಸಿ ನಗಕ್ಕೆ ಯಾರು ರೆಡಿ ಇರಲ್ಲ. ಯೂಶಲಿ ನಾವು ಯಾವ್ದಾದ್ರು ಶೋ ರಿಜೆಕ್ಟ್ ಮಾಡ್ಬೇಕಾಗ್ತ ನಾವು ಬರಲ್ಲ ಸರ್ ಅನ್ನಲ್ಲ, ಜಾಸ್ತಿ ಪೇಮೆಂಟ್ ಹೇಳ್ತೀವಿ, ಅವರೇ ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ ದಟ್ ಈಸ್ ಹೌ ನಾವು ಕೆಲಸ ಮಾಡೋದು ಇಲ್ಲಿ. ಇಂಜಿನಿಯರ್ಸ್, ನಾನು ಇಂಜಿನಿಯರಿಂಗ್ ಮಾಡಿದ್ದೆ. ನಾನು ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಮಾಡ್ಬೇಕು. ಬೆಂಗಳೂರಿಗೆ ಬಂದಿವಿ ಅಂದ್ರೆ ಇಂಜಿನಿಯರಿಂಗ್ ಮಾಡಿಲ್ಲ ಅಂದ್ರೆ ಬೆಂಗಳೂರು ಒಳಗೆ ಬಿಡಲ್ಲ ನಮ್ಗೆ. ಇಂಜಿನಿಯರಿಂಗ್ ಮಾಡೀನಿ. ನಾ ಈಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡತ್ತೀನಿ. ನಿಮ್ಗೆ ಗೊತ್ತಾ, ಸದ್ಯಕ್ಕೆ ನಾ ವರ್ಕ್ ಫ್ರಮ್ ಹೋಮ್. ನಮ್ಮ ಮ್ಯಾನೇಜರ್ ಪ್ರಕಾರ ನಾ ಈಗ ಕೆಲಸ ಮಾಡಕತ್ತೀನಿ. ಏನ್ ಕೆಲಸ? ಇಲ್ಲಿ ಕೆಲಸ ಮಾಡತ್ತೀನಿ. ಇವ್ರು ಹೇಳಿದ್ರಲ್ಲ ಬರ ಮುಂದ ಅಜಯ್ ಹೇಳಿದ್ರು, ಟ್ರಾಫಿಕ್ ಒಳಗೆ ಸಿಕ್ಕಾಕೊಂಡು ಒಂದಿಷ್ಟು ಆಕ್ಸಿಡೆಂಟು ಇದು ಡಾಡ್ಜ್ ಆದ್ವು ಅಂತ ಹೇಳಿ. ಸೊ ಆಕ್ಚುಲಿ ಬೆಂಗಳೂರೊಳಗೆ ಒಂದು ಟ್ರಾಫಿಕ್ ಸಮಸ್ಯೆ ಐತಿ, ಹೌದಲ್ಲ? ಎಷ್ಟ್ ಜನ ಹೋಗ್ತೀರಿ ಮಾತನ್ನ? ಬೆಂಗಳೂರೊಳಗೆ ಟ್ರಾಫಿಕ್ ಒಳಗೆ ನಿಂತು ಬಹಳ ತಲೆ ಕೆಟ್ಟೋಗ್ಬಿಡ್ತದ. ಸಿಲ್ಕ್ ಬೋರ್ಡ್ ಅಂತೇಳಿ ಒಂದು ಸಿಗ್ನಲ್ ಅದು ಗೊತ್ತಾ? ಇಟ್ ಈಸ್ ನಾಟ್ ಸಿಲ್ಕ್ ಬೋರ್ಡ್, ಇಟ್ ಈಸ್ ಸ್ಪೈಡರ್ ನೆಟ್. ಒಳಗೆ ಹೋದ್ರೆ ಮುಗೀತು, ವಾಪಸ್ ಬರಲ್ಲ ನೀವು. ನಾನು ಅಲ್ಲಿ ನಿಂತು ಬಹಳ ನಂಗೆ ಟೆನ್ಷನ್ ಆದಾಗ ಒಬ್ರು ಸ್ವಾಮಿ ಹತ್ರ ಹೋದೆ, ಬಿಡದಿಯಲ್ಲಿ. ಬಿಡದಿಲ್ಲ ಅಂದ್ರೆ ಆ ಸ್ವಾಮಿ ಅಲ್ಲ, ಬೇರೆಯವ್ರು, ಇವ್ರು ಇನ್ನೊಬ್ರು ನಮ್ಮೂರ್ ಕಡೆಯವರು. ಅವ್ರ ಹತ್ರ ಹೋಗಿ ಹೇಳಿದೆ, ಸಾಹೇಬ್ರ ನಾ ಹಿಂಗ ಸಿಗ್ನಲ್ದಾಗ ನಿಂತಂದು ಟೆನ್ಷನ್ ಆಗ್ಬಿಟ್ಟದ, ಏನ್ ಮಾಡ್ಲಿ ಅಂತ. ಸಿಗ್ನಲ್ದಾಗ ನಿಂತಾಗ ಟೈಮ್ ವೇಸ್ಟ್ ಮಾಡ್ಬಿಡು ಕಾರ್ತಿಕ್, ನೀನು ಟೈಮ್ ಯುಟಿಲೈಸ್ ಮಾಡು, ಏನಾದ್ರು ಬರಿ ಅಂದ್ರು. ನಾನ್ ಬರ್ದೆ. ಏನ್ ಬರ್ದೆ? ಸಿಗ್ನಲ್ ನಿಂತಾಗ ಅವಳ ಕಂಡಾಕ್ಷಣ ನನಗಾಯ್ತು ಮೊದಲ ನೋಟದ ಪ್ರೇಮ. ವಾದ ಅನ್ಬೇಕು ನೀವು. ಸಿಗ್ನಲ್ಲಿನಲ್ಲಿ ಅವಳ ಕಂಡಾಕ್ಷಣ ನನಗಾಯ್ತು ಮೊದಲ ನೋಟದ ಪ್ರೇಮ. ಹತ್ತಿರ ಬಂದು ಕೆನ್ನೆ ಸವರಿ ಅವಳೆಂದಳು ಕಾಸು ಕೊಡ ಮಾಮ. ಎಲ್ಲಿ ಕೊಡ್ತೀರಿ ಕಾಸು? ಇದು ಯಾವ ಟೈಮ್? ಡಿಮಾನಿಟೈಸೇಷನ್ ಟೈಮ್. ಜನವರಿ ಹಿಡ್ದವ್ರು ಬಿಟ್ಟು ₹1 ಇಲ್ಲ ನನ್ನ ಹತ್ರ. ಏನ್ ಮಾಡ್ತೀರಿ ಇಂಥ ಪರಿಸ್ಥಿತಿ? ಯಾಕಂದ್ರೆ ನಮ್ ಪ್ರಾಬ್ಲಮ್ ಏನಂದ್ರೆ ಇದು, ನಾವು ನಾರ್ತ್ ಕರ್ನಾಟಕದಿಂದ ಇಲ್ಲಿ ಬಂದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಸಿಗ್ನಲ್. ಯಾಕಂದ್ರೆ ಇಲ್ಲಿ ಹೆಜ್ಜೆಗೆ ಒಂದೊಂದು ಸಿಗ್ನಲ್. ನಾವ್ ಒಂದ್ ಸಿಗ್ನಲ್ ದಾಟಿ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಇನ್ನೊಂದು ಸಿಗ್ನಲ್ಗೆ ಹೋಗ್ತೀವಿ. ಟ್ರ್ಯಾಪ್ ಅದು. ನಮ್ಮೂರಾಗ ಹಂಗಲ್ಲ. ನಮ್ಮೂರಾಗ ಸಿಗ್ನಲ್ ಇರಲ್ಲ. ಸಿಗ್ನಲ್ ಇದ್ರು ಅದು ಕಲ್ ತಗೊಂಡ್ ಹೊಡೆದು ಹೊಡೆದಾಕ್ಬಿಡ್ತೀವಿ ನಾವು. ಇಲ್ಲ ಚಂದ ಇತ್ತಂದ್ರೆ ಲೈಟ್ ತಗೊಂಬಂದ್ ಮನೆಯೊಳಗೆ ಡೆಕೋರೇಷನ್ ಹಾಕ್ಬಿಡ್ತೀವಿ. ಅಂತ ಸಿಚುವೇಶನ್ ನಮ್ದು ನಾರ್ತ್ ಕರ್ನಾಟಕ. ಎಷ್ಟು ಜನ ನಾರ್ತ್ ಕರ್ನಾಟಕದವ್ರು ಇದೀರಿ? ಏನ್ ಸೌಂಡೇ ಇಲ್ಲ? ಇದರ್ ಸರ್ ಏನು ನೀವು ಹಿಂದೆ ತಿರುಗಿ ನೋಡಿ, ಮೆಜಾರಿಟಿ ನಮ್ ಕಡೆ ಅವ್ರೆ. ಸೌಂಡ್ ಇಲ್ಲ. ಯಾಕಂದ್ರೆ ನೀವು ಎಲ್ಲ ಸೌತ್ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದು ಸಾಫ್ಟ್ ಆಗ್ಬಿಟ್ರಿ ನೀವು. ಸಾಫ್ಟ್ ಆಗಿರಿ ನೀವು. ನಮ್ ನಾರ್ತ್ ಕರ್ನಾಟಕ ಹಿಂಗ್ ಕೇಳ್ರಿ ನೀವು, ಯಾರಪ್ಪ ನಾ 3 ಅಂತ ಹೆಂಗ್ ಕೂತ ಹೊಡಿತಾರ ಗೊತ್ತೇನು? ರೂಫೆ ಮೇಲೆ ಹಾರಿ ಹೋಗ್ಬೇಕು. ಅದ್ರ ಸಲುವಾಗಿ ಒಂದು ಕವಿತೆ ಬರೆದಿದ್ದೆ ನಾನು. ದಕ್ಷಿಣ ಕರ್ನಾಟಕದ ಜನ ಸಭೆಯಲ್ಲಿ ಕಾಪಾಡೋರು ಮೌನ. ವಾವ ಅನ್ಬೇಕು. ದಕ್ಷಿಣ ಕರ್ನಾಟಕದ ಜನ ಸಭೆಯಲ್ಲಿ ಕಾಪಾಡೋರು ಮೌನ, ಉತ್ತರ ಕರ್ನಾಟಕದವರು ತಲೆ ಕೆಟ್ಟರೆ ಹೋಗೋನಿ ಮೌನ. ಸೊ ಇಷ್ಟ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.